ನನಗೆ ಆಲ್ ದ ಬೆಸ್ಟ್. ಒಳ್ಳೆ ಹಳ್ಳಿ ಪ್ರತಿಭೆ ಮಾಡ್ತಾ ಇದ್ದೀರಾ, ತುಂಬ ಎಂಟರ್ಟೈನ್ ಮಾಡಿ. ಒಳ್ಳೆ ಸಿಟಿ ಪ್ರತಿಭೆ ಅಸಂಖ್ಯಾತ ಅಭಿಮಾನಿಗಳು. ಸರಿ, ನಿಮ್ಮ ಇನ್ಕಮ್ ಹುಡುಗರಿಗೆ ತಗೊಂಡು ಹೊಟ್ಟೆಗೆ ಹಿಂಗೆ ಚುಚ್ಕೊಳ್ಳೋದು, ಈ ಥರ ಎಲ್ಲ ಗೈಸ್. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗರ ಮಾಡೋ ನಮಸ್ಕಾರ. ಇವತ್ತು ನೋಡಿಯಾಗ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು. ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಡೋದು ಅನ್ಕೊಳ್ರಿ. ಏನಕ್ಕಂದರೆ ಬಟ್ಟೆ ತಗೊಂಡಿರ್ಲಿಲ್ಲ, ಬಟ್ಟೆ ಇಕ್ಕೊಂಡು ಹೋಯ್ತಾ ಇರೋದು. ಅವ್ರು ಅವಾಗಲೇ ಬರೋಕ್ಕೆ ಹೇಳಿದ್ರು. ಅವ್ರು ಹೆಚ್ಚು ಕಮ್ಮಿ 1 ಗಂಟೆ ಮಧ್ಯಾಹ್ನ 1 ಗಂಟೆ ಈ ಟೈಮಲ್ಲಿ ಬನ್ನಿ ಅಂತಂದ್ರೆ ನಾವು 3 ಗಂಟೆಗೆ ಹೋಯ್ತಾವಿ. ಇವಾಗ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟಿದೆ ಅನ್ಕೊಳ್ರಿ. ಬನ್ನಿ ಹೊಡುವ ಮಂಜಣ್ಣಂಗೆ ಅಣ್ಣ ರಾಮ ಗೇಸ್ ಮಂಜ ಅಣ್ಣ. ತಪ್ಪಾಯ್ತು ಅಣ್ಣ, ಸಾರಿ, ಲೇಟ್ ಆಗೋಯ್ತು. ಚಿನ್ನ ಸಾರಿ, ಚಿನ್ನಲ್ಲ ಪ್ಲೀಸ್ ಸಾರಿ ಅಕ್ಕ. ಸಾರಿ ಅಕ್ಕ, ಲೇಟ್ ಆಗೋಯ್ತು. ಸಾರಿ ಅಕ್ಕ. ಚೆನ್ನಾಗಿದ್ದೀರಾ? ತುಂಬಾ ಫೇವರೇಟ್. ಅಯ್ಯೋ ಚೆನ್ನಾಗಿದ್ಯಾ? ನಮಸ್ತೆ ಸರ್. ನಮಸ್ತೆ ಅಮ್ಮ. ಕಾಯಕದಿಂದ ಕೈಲಾಸ ಗಳಿಸಿ ಯೂಟ್ಯೂಬ್ ಖ್ಯಾತಿ ಶ್ರೀ ಶರತ್ ಕನ್ನಡಿಗ ಇವರೆಲ್ಲೂ ನಮ್ಮ ಭೋಗಾದಿ ಸಮೀಪತಕ್ಕಂಥ ಒಂದು ಬಾಂಧವರು. ಇತ್ತೀಚಿನ ದಿನಗಳಲ್ಲಿ ಅಸಂಖ್ಯಾತ ಅಭಿಮಾನಿಗಳನ್ನ ಪಡೆದಿರ್ತಕ್ಕಂಥವ್ರು. ಇವರಿಗೆ ನಮ್ಮ ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ಒಂದು ಗೌರವ ಸನ್ಮಾನ. ಶರತ್ ಕನ್ನಡಿಗರ ತಂದೆ ತಾಯಿ ಪ್ರಶಸ್ತಿ ಶುಭವಾದ. ನಮ್ಮ ಸಿನಿಮಾ ಮಾಧ್ಯಮದಲ್ಲಿ ಕಿರುಚಿತ್ರ ಖುಷಿ ಆಯ್ತು. ಟಿವಿಲಿ ನೋಡ್ತಿದ್ದೆ, ರಿಯಲ್ ಆಗಿ ಮೀಟ್ ಆಗಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. 400 ಸಿನಿಮಾ ಆಯ್ತು. ಎಪಿಸೋಡ್ ಐತಿ. 40 ವರ್ಷ ಸೂಪರ್. ಫಸ್ಟ್ ಹಾಫ್ ಚೆನ್ನಾಗಿದೆ. ಮೈಸೂರು ಮತ್ತು ಅವರ ಶ್ರೀಮತಿ ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ. ನಮ್ಮ ಮೈಸೂರವರು. ಅಯ್ಯೋ ಸಾರ್, ನಿಮ್ಮ ಅಪ್ಪ ಅಮ್ಮನ ಜೊತೆ ಗೊತ್ತಿರಲಿಲ್ಲ. ನಿಮ್ಮನ್ನ ಫಾಲೋ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕಡೆಗೆ ಗೈಸ್, ನಂಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅನ್ಕೊಳ್ಳಿ. ಈ ಥರ ಯಾವತ್ತು ನಾನು ಕಾಲೇಜ್ ಫಂಕ್ಷನ್ ಅಟೆಂಡ್ ಮಾಡೋನಿ ಈ ಥರ ಕನ್ನಡದ್ದು ಮೈಸೂರಿನ ಕವಿ ಕಾವ್ಯ ಸಮ್ಮೇಳನ ಅಂತ ಮಾಡ್ತಿದ್ದು. ಈ ಥರ ಅಟೆಂಡ್ ಮಾಡಿರೋದೇ ಫಸ್ಟು. ಒಳ್ಳೆ ಎಕ್ಸ್ಪೀರಿಯೆನ್ಸು. ಜಾಸ್ತಿ ಯೂತ್ಸ್ಗಿಂತ ಇಲ್ಲಿ ಅಂದರೆ ಕವಿಗಳು ಈ ಥರ ಕಾವ್ಯಗಳು ಬರೀತಿರ್ತಾರಲ್ಲ, ಅಂಥವ್ರಿಗೋಸ್ಕರ ಮಾಡಿದಂಥ ಪ್ರೋಗ್ರಾಮ್ ಇದು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಈ ಥರದ್ದು ಅಟೆಂಡ್ ಮಾಡಿರೋದೇ ಫಸ್ಟ್ ಟೈಮು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ಕೊಂಡ್ರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ನಮ್ಮ ಅಪ್ಪನೂ ಬಂದಿರೋ, ನಮ್ಮ ಅಪ್ಪನೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರೋದು ಈ ಥರದ್ದೆಲ್ಲ. ಇದು ಮೈಸೂರಿನ ಕವಿ ಕಾವ್ಯ ಸಮ್ಮೇಳನಕ್ಕೆ ಅತಿಥಿಯಾಗಿ ವಿಶೇಷ ಆಹ್ವಾನ ಕರೆದಿದ್ದ ನನ್ನ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು. ಮಸ್ ಹಣ ಏನಾದ್ರು ಹೇಳೋದಿದ್ದೀರಿ ಹೇಳ್ಬಿಡಿ. ನಾವು ಶರತ್ ಜೊತೆ ಇದೇ ತರ ಕಾರ್ಯಕ್ರಮ ಭಾಗವಹಿಸ್ಬೇಕು. ನಮ್ಮ ಹುಡುಗ ಬೆಳಿಬೇಕು, ಯಾವ ನಮ್ಮ ಹುಡುಗ ಹಿಂಗೆ ಇರ್ಬೇಕು, ರಗಡಾಗಿರ್ಬೇಕು, ಎಲ್ಲರೂ ಬೆಳೀತಾ ಇರ್ಬೇಕು, ಖುಷಿಯಾಗಿರ್ಬೇಕು. ಈ ಪ್ರೋಗ್ರಾಮ್ ಒಂಥರ ಸಕ್ಕತ್ತಾಗಿತ್ತು. ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ಕಾವ್ಯ ಪದ್ಯಗಳೆಲ್ಲ ಓದ್ತಿರ್ತೀವಲ್ಲ, ಚುಟುಕುಗಳು, ಅದೆಲ್ಲ ಈ ತರ ಕವಿಗಳು ಇವರು ಬರೆದಿರೋದಂಥದ್ನೇ ಓದ್ತಿದ್ ನಾವು. ಅಂಥವ್ರನ್ನೆಲ್ಲ ಅಲ್ಲಿ ಬುಕ್ಕಲ್ಲಿ ಓದ್ತಿದ್ದೀನಿ. ಇವಾಗ ರಿಯಲ್ ಆಗಿ ಮೀಟ್ ಮಾಡ್ತಿದ್ವಿ. ನಮ್ಮ ಕೈಲಿ ಒಂದು ಲೈನ್ ಆಡೋಕ್ಕಾಗಲ್ಲ, ಒಂದು ಲೈನ್ ಬರೆಯೋಕ್ಕಾಗಲ್ಲ. ಇವರು ಇಷ್ಟು ಉದ್ದ ಬರೀತಾರಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಪಡ್ಬೇಕು. ಸರ್ ನಮಸ್ತೆ. ಗೈಸ್, ಇವ್ರನ್ನ ನೋಡೇ ಇರ್ತೀರಾ ನೀವು ಮೂವಿಗಳಲ್ಲಿ, ಸೀರಿಯಲ್ಗಳೆಲ್ಲ ಆಕ್ಟ್ ಮಾಡಿ. ಸರ್ ಏನಾದ್ರು ಹೇಳಿದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ಗೆ, ನಮ್ಮ ಆಡಿಯನ್ಸ್ಗೆ? ಶಿವಕುಮಾರ್ ಆರಾಧ್ಯ ಅಂತ. ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಪ್ರೋತ್ಸಾಹ ಇಷ್ಟು ವರ್ಷಗಳು ನನ್ನ ಮೇಲಿದೆ. ಹಾಗೆ ನನ್ನ ಗೆಳೆಯ ಇವ್ರ ಮೇಲೆ ಇರಲಿ. ಚಿಕ್ಕ ವಯಸ್ಸಿಗೆ ಬಹಳ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾರೆ. ಎಲ್ಲ ಯಶಸ್ಸು ಇವ್ರಿಗೆ ಇರಲಿ, ದೇವ್ರ ಕೃಪೆ ಸದಾ ಇರಲಿ ಅಂತ ನಾನು ತುಂಬ. ಸರ್ ನೀವು ಮಾಡಿರೋದು ಎಷ್ಟು ಸಿನಿಮಾಗಳು ಹೇಳ್ರಿ? ಒಂದು 600 ಸಿನಿಮಾ. 600 ಸಿನಿಮಾ ಗೈಸೂರು. ಗ್ರೇಟ್. 10,000 ಎಪಿಸೋಡ್ಗಳು ಯೋಚನೆ ಮಾಡ್ರಿ.
ಗ್ರೇಟೆಸ್ಟ್ ದೇವ್ರ ಗ್ರೇಟೆಸ್ಟ್ ನಡ್ಸ್ಕೊಂಡ್ ಬರ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಈಗೆಲ್ಲ ಧಾರ್ಮಿಕದ್ದು ಎಲ್ಲ ಸೀರಿಯಲ್ಗಳಲ್ಲೂ ನಮ್ಮ ನೋಡಿರ್ತೀರಿ ಅದ್ರದ್ದು ಸೀರಿಯಲ್ಗಳು ತುಂಬಾ ಆಕ್ಟ್ ಮಾಡ್ತಾ ಇದ್ದಾರೆ. ದೇವ್ರ ಕಾಪಾಡ್ತಾರೆ. ನನಗೆ ಕೊಟ್ಟಿರೋ ಬಿರುದುಗಳು ಇನ್ನು ನನ್ನ ಫೋಟೋ ಎಲ್ಲ ಹಾಕ್ತಾರೆ ಸಿಕ್ಕಾಪಟ್ಟೆ ನಮ್ಮ ಅಪ್ಪಂದು ನಮ್ಮ ಅಮ್ಮಂದು. ಗೈಸ್ ನನ್ನ ಇನ್ವೈಟ್ ಮಾಡಿದ್ದು ನಮ್ಮ ಮಂಜಣ್ಣ ಅವರು. ಸಿಕ್ಕಾಪಟ್ಟೆ ಇದಕ್ಕೆಲ್ಲ ಕಾರಣಭೂತಿಗಳು ನಮ್ಮ ಮಂಜಣ್ಣ ಅವರು. ಮೈಸೂರು ಕಾರ್ಯಕ್ರಮಕ್ಕೆ ಇರಲೇಬೇಕು ಹಾಗಲ್ವಾ, ಮೈಸೂರಲ್ಲಿ ನಡೀತಾರೋ ಪ್ರೋಗ್ರಾಮ್ಗೆ ಮೈಸೂರಿಗೆ ಇರಬೇಕು ಅಂತ ಸಿಕ್ಕಾಪಟ್ಟೆ ನಮ್ಮ ಶಿವಣ್ಣ ಕಡೆಯಿಂದ ಇಲ್ಲಿ ನಮ್ದು ಹಿಂಗೆ ಬೆಳೀಲಿ ಒಳ್ಳೆ ಆಶೀರ್ವಾದ ಇಲ್ವಾ, ಯಾವ ಸ್ನೇಹ ಸಂಬಂಧ ಹಿಂಗೆ ಇರಲಿ. ಸೊ ವಿಡಿಯೋಸ್ ಆಫ್ ಫ್ಯಾಮ್. ಸೊ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು Hi, so ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. Okay, let's go. ಇವತ್ತು ನಮ್ಮ ಜೊತೆಗೆ ಯಾರವ್ರೆ ಅಂದ್ರೆ ನನಗಿಂತ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಇದ್ದೀರಾ? ನಾನು ಏನು ನಿಮ್ಮಿಂದ ಕೊಳ್ಳಿಕ್ಕಿದ್ದೀನಿ ಆದರೆ ಗುಡ್ ನೈಸ್ 5.9 ಇದ್ದೀರಾ? 5.9 ಹಾಂ ನೀವು 6 ಹಾಂ 6 ಅದೇ ಗೈಸ್. ಮತ್ತೆ ಗೈಸ್ ಸುಮಾರು ಜನ ಕಮೆಂಟ್ ಎಲ್ಲ ಹಾಕ್ತಿರೋದು ಸ್ಯಾಮ್ ಸಮೀರ್ ಅವ್ರನ್ನ ಮೀಟ್ ಮಾಡಿ ಅಂತ. ಅಚಾನಕ್ಕಾಗಿ ಸಿಕ್ಕಿರೋದು ಇದು. ಮೀಟ್ ಆಗಬೇಕು ಅಂತ ಆ ಥರ ಅಲ್ಲ, ಹಂಗೆ ಸಿಂಪಲ್ ಆಗಿ ಹಿಂಗೆ ನಾನೆಲ್ಲ ಒಂದು ಶೂಟ್ ಕಡೆ ಬಂದಿದ್ದೆ ಈ ಕಡೆ ಬೆಂಗಳೂರಿಗೆ. ಸೊ ಇವರಿಲ್ಲೇ ಸಿಕ್ಕಿದ್ರು, ಸಿಕ್ಕಾಪಟ್ಟೆ ಖುಷಿ ಆಯಿತು ಬ್ರೋ. ಖುಷಿ ಆಯ್ತು ನನಗೆ. ಆಲ್ ದ ಬೆಸ್ಟ್. ಒಳ್ಳೆ ಹಳ್ಳಿ ಪ್ರತಿಭೆ ಮಾಡ್ತಾ ಇದ್ದೀರಾ, ತುಂಬ ಎಂಟರ್ಟೈನ್ ಮಾಡಿ. ಒಳ್ಳೆ ಸಿಟಿ ಪ್ರತಿಭೆ ಬೆಂಗಳೂರಿಗೆ ಮಾಡ್ತಾ ಇರಿ ಖಂಡಿತ. ಆ್ಯಂಡ್ ಹೆಂಗಿದೆ ಡೈಲಿ ಬ್ಲಾಗಿಂಗ್? ಡೈಲಿ ಬ್ಲಾಗ್ ಕಷ್ಟ ಬ್ರೋ. ಅದೇ ಮಾಡ್ತಿದ್ದೀವಿ. ಒಂದೂವರೆ ವರ್ಷ ಆಯಿತು ಇಲ್ಲಿ ಮಾಮೂಲಿ ಇನ್ಸ್ಟಾಗ್ ಬಂದು ಡೈಲಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿ ಯೂಟ್ಯೂಬಿಂದ 10-11 ಮಂತ್ಸ್. ಎವ್ರಿ ಡೇ ಪೋಸ್ಟ್ ಆಗ್ತದೆ 11 ಮಂತ್ಸಿಂದ? ಇಲ್ಲ ಬ್ರೋ, ಒಂದೊಂದು ದಿನ ನಿಮ್ಮ ಥರ ನಾನು ಮಿಸ್ ಮಾಡಿಬಿಡ್ತೀನಿ. ನಂದು ಎವ್ರಿ ಡೇ ಇದೆ. ನಿಮ್ಮದು ಒಂದು 2 ಸಲ ಮಿಸ್ ಮಾಡಿದ್ರಿ ಬ್ರೋ ನೀವು. ಡಿಪ್ರೆಷನ್ ಆ ಟೈಮಲ್ಲಿ ಡಿಪ್ರೆಷನ್ ಟೈಮಲ್ಲಿ ಮಿಸ್ ಮಾಡಿಲ್ಲ. ಅವಾಗ ನೆಟ್ವರ್ಕ್ ಇಲ್ದಿರೋ ಟೈಮಲ್ಲಿ ಒಂದಿನ 2 ಬ್ಲಾಗ್ ಇದು ಬ್ರೋ ಮಿಸ್ ಮಾಡೋದನ್ನ ಕ್ಯಾಮ್ರಾಮನ್ ಅವ್ರ ಜೊತೆ ಗುಜರಾತ್ ಎಲ್ಲ ಹೋಗಿದಾಗ ಒಂದಿನ ಮಿಸ್ ಆಗಿಲ್ಲ. ಅವಾಗ 2 ಬ್ಲಾಗ್ ಹಾಕ್ಬಿಟ್ಟು ಮಾಡಿದ್ರಿ. ಮತ್ತೆ ಸ್ಯಾಮ್ ಸಮೀರ್ ಅವ್ರ ಇನ್ಕಮ್ ನೋಡೋ ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ ಇರ್ತೀವಿ ಬ್ರೋ. ನಂಗಂತ ಹೆವಿ ಕ್ಯೂರಿಯಾಸಿಟಿ. ಇವ್ರ ವಿತ್ ಕ್ಯಾಮ್ರಾ ತೋರಿಸಲ್ಲ ಇನ್ಕಮ್ ಕ್ಯಾಮ್ರಾ ಇನ್ಕಮ್ ತೋರಿಸ್ತಿರೋದು. ಆಫ್ ದಿ ಕ್ಯಾಮ್ರಾ ಮಾತಾಡೋಣ. ನಂಗೆ ತೋರಿಸ್ತೀರಾ ಗೈಸ್? ಅವ್ರ ಹತ್ರನೇ ಎಕ್ಸಿವಿ, ನಮ್ಮ ಹತ್ರನೇ ಎಕ್ಸಿವಿ. ಡೈಲಿ ವಿಡಿಯೋ ನೋಡಿರೋದ್ರೆ ಊಟನೇ ಬಂದಲ್ಲ. ಅಯ್ಯೋ ಹೆಂಗನ್ಸಿದೆ ಬ್ರೋ ಇದ್ದಾರೆ ಎಲ್ಲ ಫ್ಯಾನ್ಸ್ ಬಿಲ್ಡಪ್ ಮಾಡ್ತೀರಾ ನಿಮಗೆ? ಏನೋ ನೀವು ಹೇಳ್ಬೇಕು, ನಿಮಗೂ ಬಂದು ಮಾತಾಡ್ತಾರೆ. ನೀವು ಲೆಜೆಂಡ್ ಬ್ರೋ. ಡೈಲಿ ಬ್ಲಾಗಿಂಗ್ ಅಲ್ಲಿ ನೀವು ಕೇಳಿಸುತ್ತಾ ಮೈಕು? ಇಲ್ಲ ಬ್ರೋ, 17 ಎಲ್ಲ ಕೇಳಿಸಿದ್ದೆ. ಒಂದು ಸ್ವಲ್ಪ ಹತ್ತಿರ ಮತ್ತೆ ಇನ್ನೇನು ಬ್ರೋ ಸಮಾಚಾರ? ಅಷ್ಟೇ ಬ್ರೋ. ನಮ್ಮ ಮನೇಲಿ ಎಲ್ಲರೂ ನೋಡ್ತಿರ್ತಾರೆ ಬ್ರೋ. ನಮ್ಮ ಅಮ್ಮಂಗೆ ಒಂದು ಹೇಳ್ಬಿಡ್ರಿ. ನಮ್ಮ ಅಮ್ಮ ನೋಡಿದಿರಲ್ಲ? ನನ್ನ ಅಮ್ಮ ಅಪ್ಪ ಇಬ್ಬರು ನೋಡಿದ್ದೀನಿ. ನಮಸ್ಕಾರ. ಸಖತ್ತ ಕಾಂಟೆಂಟ್ ಮಾಡ್ತಿದ್ದೀರಾ ನೀವು, ಫ್ಯಾಮಿಲಿ ಸಪೋರ್ಟ್ ಮಾಡ್ತಿದ್ದೀರಾ ಜಗತ್ತಿಗೆ. ವೆರಿ ಸೂಪರ್. ಎಲ್ಲರೂ ಎಲ್ಲ ಫ್ಯಾಮಿಲಿ ನಿಮಗೆ ಸಪೋರ್ಟ್ ಮಾಡಿದ್ರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಗೇಸ್ ಕೇಳುವ. ಥ್ಯಾಂಕ್ ಯು ಅಮ್ಮ. ಹಿಂಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಮನೆ ಮುಂದೆನೇ ಮಾಡ್ತೀವಿ. ಥ್ಯಾಂಕ್ ಯು. ಸಮಾಚಾರ? ನಾನು ಸುಮಾರು ಒಂದಷ್ಟು ಕಂಟೆಂಟ್ಗಳಿರ್ತಾವಲ್ಲ ಸ್ಯಾಮ್ ಸಮೀರ್ ಅವ್ರ ಹತ್ರ ನೋಡ್ಕೊಂಡು ಮಾಡ್ತಿರ್ತೀನಿ. ನೀವು ಒಂಥರ ಡೈಲಿ ವ್ಲಾಗಿಂಗ್ ಮಾಡಿಸೋರಿಗೆಲ್ಲ, ಡೈಲಿ ವ್ಲಾಗಿಂಗ್ ಮಾಡೋರಿಗೆಲ್ಲ ಕನ್ನಡದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಗೈಸ್. ನಮ್ಮ ಕನ್ನಡದಲ್ಲಿ ಇನ್ನೂ ತುಂಬ ಇನ್ಫ್ಲುಯೆನ್ಸರ್ಸ್ ಬರಬೇಕು, ತುಂಬ ವ್ಲಾಗರ್ಸ್ ಬರಬೇಕು. ಡೈಲಿ ವ್ಲಾಗಿಂಗ್ ಒಂದೇ ಅಲ್ಲ, ತುಂಬ ವ್ಲಾಗ್ಗಳು ಇನ್ನೂ ಮಾಡೋದಿದೆ. ಸೊ ಎಲ್ಲ ಕಾಂಟೆಂಟಲ್ಲಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಇನ್ನೂ ಸ್ಟೆಪ್ ತೊಗೊಂಡಿಲ್ಲ. ಡೈಲಿ ವ್ಲಾಗರ್ ಎಲ್ಲರೂ ಆಗ್ಬಿಟ್ರಿ ಹೆಂಗ್ ಬ್ರೋ? ಎಲ್ಲರೂ ಈಗ ಡೈಲಿ ವ್ಲಾಗರ್ ಎಲ್ಲರೂ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ, ಒಂದು ಮಾರ್ಕೆಟ್ ಬಿಲ್ಡ್ ಆಗುತ್ತೆ, ಆಡಿಯನ್ಸ್ ಬಿಲ್ಡ್ ಆಗ್ತಾರೆ. ಈಗ ನಮ್ಮದು ಡೈಲಿ ವ್ಲಾಗ್ ನೋಡೋರು ಈಗ ತುಂಬ ಸೀರಿಯಲ್ಸ್ ಬರ್ತಿದೆ, ಅವ್ರು ಎಲ್ಲ ಸೀರಿಯಲ್ ನೋಡ್ತಿಲ್ವಾ? ಹಂಗೆ ತುಂಬ ವ್ಲಾಗರ್ಸ್ ಮಾಡಿದ್ರೆ ತುಂಬ ವ್ಲಾಗ್ ನೋಡೋದು. ಇವ್ ನಮ್ಮ ಕನ್ನಡದಲ್ಲಿ ಆಡಿಯನ್ಸೇ ಕಮ್ಮಿ ಅಲ್ಲ ಯೂಟ್ಯೂಬ್ಗೆ. ಹಿಂಗೆ ಅಂದ್ಕೊಂಡಿರ್ತೀವಿ ನಾವು. ಕ್ರೇಜಿ ಬ್ರೋ. ನಾನು ಸೈಕ್ ಸೀರಿಯಸ್ ಆಗಿ ಸ್ಟಾರ್ಟಿಂಗಲ್ಲಿ ಎಷ್ಟೆಷ್ಟಿತ್ತು, ಇವಾಗ ಎಷ್ಟು 7-8 lakhs ಈ ರೇಂಜ್ ಓಡ್ತೈತೆ. ಕ್ರೇಜಿ ಬ್ರೋ, ಸಿಕ್ಕಾಪಟ್ಟೆ ಬ್ರೋ. ಪ್ರತಿಯೊಂದು ಡೈಲಿ ಬ್ಲಾಗ್ ಹಾಕೋದೆಲ್ಲ ನೋಟಿಫಿಕೇಶನ್ ಮೇಲೆ ಬರ್ತಿರುತ್ತೆ. ನೀವು ನೋಡ್ತಿರೋದು ಗೊತ್ತಿಲ್ಲ, ನಾನು ಪ್ರತಿಯೊಂದು ವಾಚ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಅಕ್ಕ. ತಮ್ಮ ಎಲ್ಲ ಸರ್? ಎಲ್ಲ ಆರಾಮ. ಬನ್ನಿ ಕೊನೆಗೂ ಇವತ್ತು ಕಂಟೆಂಟ್ ಏನು ಮಾಡೋದು ಬ್ರೋ? ನೀವು ಮಾಡಿದ್ರಿ ಗೊತ್ತಾ ಒಂದು ಕಂಟೆಂಟು, ಐ ವಿಲ್ ಬೈ ವಾಟ್ ಯು ಅಂತ. ಅಂದರೆ ಅವ್ರು ಏನು ಆ ಕಂಟೆಂಟೇ ಮಾಡಿದ್ರೆ ಅದು ಒಂದು ಪಾರ್ಟ್
ಮಾಡಬೇಕಾಗಿತ್ತು, ಇನ್ನೊಂದು ಪಾರ್ಟಿ ಇವಾಗ ಬೈ ಮಾಡ್ಬಿಟ್ಟು ಅವ್ರ ಎಕ್ಸ್ಪ್ರೆಷನ್ ರಿಯಾಕ್ಷನ್ ನೋಡಬೇಕಿತ್ತು. ಸೊ ಅದ್ರ ಬದಲು ಇದು ಹಾಕ್ಬಿಟ್ಟು ನೆಕ್ಸ್ಟ್ ಪಾರ್ಟ್ ಅದು ಹಾಕ್ತೀನಿ. ಗೈಸ್ ನೆಕ್ಸ್ಟ್ ಪಾರ್ಟ್ ಅದು ಬಂದಿದೆ. ಸ್ಯಾಮ್ ಸಮೀರ್ ಅವ್ರು ಸಿಕ್ಕಿರೋದು ಇವ್ರದೇ ತಪ್ಪು. ಇವರೇ ಒಂದಿನ ಕಂಟೆಂಟ್ ಮಾಡ್ಕೊಂಡು ನನಗೆ ಒಂದಿನ ಸಾರ್ಟೆಡ್. ಸರಿ ನಿಮ್ಮ ಇನ್ಕಮ್ ಹುಡುಗರಿಗೆ ದುಡ್ಡು ಎಷ್ಟು ದುಡಿತಾರೆ, ಹುಡುಗಿರಿಗೆ ಏಜ್ ಎಷ್ಟು ಅಂತ ಕೇಳಬಾರ್ದು. ಏನೋ ಬದುಕೊಂಡು ದುಡಿತಾ ಇದೀವಿ, ಒಟ್ಟಿನಲ್ಲಿ ಎಂಟರ್ಟೈನ್ ಮಾಡೋಕ್ಕೆ ದಿನ ಕಷ್ಟ ಬೀಳ್ತಾರೆ. ಈಗ ನೀವು ದುಡಿತಾ ಇದ್ದೀರಾ, ಕಷ್ಟ ಬೀಳ್ತಲ್ವಾ? ಸರಿ ಡೈಲಿ ವ್ಲಾಗಿಂಗ್ ಬಗ್ಗೆ ಏನಿದೆ? ಡೈಲಿ ವ್ಲಾಗಿಂಗ್ ಇಸ್ ಗುಡ್. ಅಂದರೆ ಹಿಂಗ್ ಬಗ್ಗೆ ಏನು ಹೇಳಬೇಕು ಅಂದರೆ, ಡೈಲಿ ವ್ಲಾಗಿಂಗ್ ಮಾಡ್ತಿರೋದು ಇವಾಗ ಶರತ್ 9 ತಿಂಗಳಿಂದ ಏನು ಮಾಡ್ತಿದ್ದಾರೆ, ಅದು ಈಸಿ ಅಲ್ಲ. ನಾನು ಆಲ್ಮೋಸ್ಟ್ 3.5 ವರ್ಷದಿಂದ ಮಾಡ್ತಾಯಿದ್ದೀನಿ. ಆ್ಯಂಡ್ ದಿನ ಎದ್ದು ನೀವು ಇನ್ಸ್ಟಾಗ್ರಾಮಲ್ಲಿ ಕಾಂಟೆಂಟ್ ಮಾಡ್ಕೊಂಡಿರ್ತೀರಲ್ಲ, ಸೊ ದಿನ ಎದ್ದು ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಪೋಸ್ಟ್ ಮಾಡಬೇಕು, ದಿನ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಅಪ್ಲೋಡ್ ಮಾಡಬೇಕು, ಅದು ಜನರಿಗೆ ಇಷ್ಟ ಆಗಬೇಕು. ಆ್ಯಂಡ್ ಯಾವುದೋ ಒಂದು ವಿಡಿಯೋ ವ್ಯೂಸ್ ಹೋಗಿಲ್ಲ ಅಂದರೆ ಎಷ್ಟು ಸ್ಟ್ರೆಸ್ ಆಗುತ್ತೆ, ಎಷ್ಟು ಟೆನ್ಷನ್ ಆಗುತ್ತೆ, ಅದೆಲ್ಲ ನಮಗೆ ಗೊತ್ತಿರುತ್ತೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ರೆವೆನ್ಯೂ. ದುಡ್ಡು ಮಾತ್ರ ಅಂತಲ್ಲ, ದುಡ್ಡು ಜೊತೆಗೆ ಸ್ಟ್ರೆಸ್ಸು ಇದೆ. ನೀವು ಎಷ್ಟು ಜಾಸ್ತಿ ದುಡ್ಡು ಮಾಡ್ತೀರಾ, ಮೋರ್ ದ ಮನಿ ಮೋರ್ ದ ಸ್ಟ್ರೆಸ್. ಅಂದರೆ ಎಷ್ಟು ಜಾಸ್ತಿ ದುಡ್ಡು ಮಾಡ್ತೀರಾ ಅಷ್ಟೇ ಸ್ಟ್ರೆಸ್. ನೆಕ್ಸ್ಟ್ ಕಂಟೆಂಟ್ ಏನು ಕೊಡೋದು, ಸೊ ಅದೆಲ್ಲ ಇರುತ್ತೆ. ಇಟ್ಸ್ ನಾಟ್ ಈಸಿ ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್. ಎಷ್ಟು ಕ್ರಿಯೇಟಿವ್ ಆಗಿರ್ತೀವಿ ಅದು ಇಂಪಾರ್ಟೆಂಟ್ ಅಲ್ವಾ? ಬ್ರೋ ನಿಮ್ಮ ಕಂಟೆಂಟ್ಸ್ ಎಲ್ಲ ಯಾರು ನೀವು ಹೇಳ್ತೀವಿ? ನೀವು ಒಂದಿನ ಫುಲ್ ಪಾಡ್ಕಾಸ್ಟ್ ಹೊಡೆದಿದ್ದೀರಾ ಒಂದಿನದ ಕಂಟೆಂಟ್ ಐತೆ ನಿಮ್ಗೆ ಏನಿಲ್ಲಪ್ಪ. ಒಂದಿನದ ಕಾಂಟೆಂಟ್ ಕೇಳಿ ಏನೇನು ಕ್ವಶನ್ ಇದೆ ಕೇಳಿ ಹೇಳ್ಬಿಡೋಣ. ಈಗ ಏನು ಹೇಳಿದ್ನಲ್ಲ ಬ್ರೋ, ಮತ್ತೆ ಇನ್ಕಮ್ ಬಿಟ್ಟು ಬೇರೆ ಕೇಳಿ. ಓಕೆ, ಆಲ್ ದ ಬೆಸ್ಟ್. ಸಕ್ಕದಾಗಿ ಮಾಡಿದೆ, ಕಂಗ್ರ್ಯಾಚುಲೇಷನ್ಸ್. ಇನ್ನು ಹಿಂಗೆ ಮಾಡ್ತಾ ಇರಿ, ಗಿವ್ ಅಪ್ ಮಾಡಬೇಡಿ. ಕಷ್ಟ ಇರುತ್ತೆ ಪ್ರೊಸೆಸ್ಸು, ಬಟ್ ಗಿವ್ ಅಪ್ ಮಾಡಬೇಡಿ. ಆಲ್ ದ ಬೆಸ್ಟ್. ಟೇಕ್ ಕೇರ್. ನೆಕ್ಸ್ಟ್ ಟೈಮ್ ಪಕ್ಕ ನನ್ನ ನಂಬರ್ ತಗೊಳ್ಳಿ, ಮನೆಗೆ ಬನ್ನಿ. ಆ್ಯಂಡ್ ನಮ್ಮ ಮನೆಗೆ ಬಂದು ಡೈಲಿ ವ್ಲಾಗ್ ಆಯಿತಾ? ನೋಡುವ. ಓಕೆ, ಥ್ಯಾಂಕ್ ಯು. ನನ್ನ ಬ್ಲಾಗಿಗೆ ಸಪೋರ್ಟ್ ಮಾಡ್ತಿದ್ರು ಅಷ್ಟೇ, ಶರತ್ಗೂ ಸಪೋರ್ಟ್ ಮಾಡಿ, ಸ್ಯಾಮ್ ಸಮೀರ್ ಅವ್ರಿಗೂ ಸಪೋರ್ಟ್ ಮಾಡಿ, ಕನ್ನಡ ಕಾಂಟೆಂಟನ್ನ ಕನ್ನಡ ಕನ್ಸ್ಯೂಮ್ ಮಾಡಿ. ಆ್ಯಂಡ್ ಬೇರೆ ಭಾಷೆ ಜೊತೆಗೆ ನಮ್ಮ ಕನ್ನಡ ಕಾಂಟೆಂಟ್ನ ಫಸ್ಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಕನ್ನಡ ಡೈಲಿ ಬ್ಲಾಗರ್ಸ್ನ ನೋಡಿ, ಕನ್ನಡ ಟ್ರಾವೆಲ್ ಬ್ಲಾಗರ್ಸ್ನ ನೋಡಿ, ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ನ ನೋಡಿ. ಬಿಕಾಸ್ ಅವ್ರ ಕಾಂಟೆಂಟ್ ಕನ್ನಡದವ್ರು ನೋಡಿದ್ರೆ ಯಾರು ನೋಡ್ತಾರೆ ಅಲ್ವಾ? See you. Take care. Bye bye. ಅಮ್ಮ ಅಮ್ಮ ಬೆಳಗ್ಗೆ ಅಷ್ಟೇ ಬೆಳಗಿನ 5 ಗಂಟೆಗೆ ಬಂದೇ ಇಲ್ವಾ ಅಷ್ಟೇ ಹೇಳು. ಬರ್ನಾ? ನಿನ್ ಬೇಕಾಗಿಲ್ಲ ಈಗ, ನಿನ್ ಬಂದೇ ಇಲ್ವ, ನಿನ್ ಮಾತಂತ ನಿನ್ ನಿತ್ರ ಇರು. ಬೆಳಗಿನ 5-6 ಗಂಟೆಗೆ ಎದ್ದು ಬರ್ನಾ? ಈಗ ಬಂದೇ ಇಲ್ವ ಹೇಳು. ಅಮ್ಮ ಲವ್ ಯು ಅಮ್ಮ. ಬೇಕಾಗಿಲ್ಲ ಈಗ ಬಂದೇ ಇಲ್ವನ ಈಗ? ಅಮ್ಮ ಯಾಕಮ್ಮ? ನಿನಗ್ ಮಾನ ಮರ್ಯಾದಿಲ್ಲ, ನಾವಾಗ ಗಾಳ ಎರ್ಸ್ತಾರಲ್ಲ, ನೀನ್ ಬರಲ್ಲ ಅಂತ ಹೇಳ್ತಿದ್ದೆ. ನಿನಗ್ ಮಾನ ಮರ್ಯಾದಿದ್ದ ಅಮ್ಮ ಬೆಳಗಿನ 5 ಗಂಟೆ, ಮಾತು ತೋರ್ಸ್ಬೇಡ, ಮಾಡ್ಕೋನೆ. ಬೆಳಗಿನ 5 ಗಂಟೆಗೆ ಬೇಕಾಗಿಲ್ಲ ಈಗ ಬಂದ್ರೆ ಈಗ ಬಾ, ಇಲ್ಲಾಂದ್ರೆ ಮಾತು ತೋರ್ಸ್ಬೇಡ, ಎಟ್ಟಿಗೂ ಬರ್ಬೇಡ. ನೀನ್ ಇಷ್ಟ ನೀನ್ ಮಾಡ್ಕೋಗು. ಶಶಿಕಲಾ ಎಟ್ಟಿಗೂ ಬರ್ಬೇಡ, ಮಾತು ತೋರ್ಸ್ಬೇಡ, ನೀನ್ ಫೋನ್ ಮಾಡ್ಬೇಡ, ಮಡ್ಕೋ ಫೋನ್. ಪ್ಲೀಸ್ ಶಶಿಕಲಾ. 7 ಗಂಟೆ ಒಳಗಾದ್ರೆ ನೀನ್ ಮಾತು ತೋರ್ಸ್ಬೇಡ, ನೀನ್ ಬರ್ನು ಬೇಡ. ಅಟ್ಟಿದೇನು ಯಾಕಮ್ಮ? ಗಾಳ ಎರ್ಸ್ತಾರ, ಮರ್ಯಾದಿಲ್ಲ. 7 ಗಂಟೆ ಒಳಗೆ ಅಟ್ಟಿಲಿ ಇದ್ರೆ ಇರು, ಇಲ್ಲಾಂದ್ರೆ ಬರ್ಬೇಡ ಅಟ್ಟಿಗ. ಸರಿ ಆಯ್ತು. ಈಗ 7 ಗಂಟೆ ಒಳಗೆ ಬಾ ಬರಂಗಿದ್ರ. ಅಮ್ಮ ನಾನು ಗುರು ಪ್ರವೇಶಕ್ಕೆ ಹೋಗಕ್ಕೆ ರೆಡಿಯಾಗಿ ಕೂತೀನಿ. ಎಲ್ಲಿ ಬಂದಿದೆ ಅಂತ ಹೇಳ್ತೋಳು. ಲವ್ ಯು ಅಮ್ಮ. ಸದ್ಯ ಮಾಡ್ಬಿಟ್ಟು ನಾನು ಬಂದ್ರೆ ಎಲ್ಲಿ ಬಂದಿದೆ ಹೇಳು. ನಾನು ಸೀರೆ ಹುಡ್ಕೊಂಡು ಕೂತೀನಿ ರೆಡಿಯಾಗಿ. ಅಮ್ಮ ನನ್ನ ಲೋಪರ್ ನನ್ನ ಮಗನ ನನಗೆ ಕೆಲಸ ಬಂದು ಹೋಗ್ಲ ವಹಿಸ್ಕೊಂಡೆ. ಎಲ್ಲಿ ಬಂದಿದೆ ಹೇಳು. ಸಸಾಂಗನ ಬದವನೆ ಅವ್ನು ಬೇಕಾಗಿರೋ ನೀನ್ ಎಲ್ಲಿ ಬಂದಿದೆ ಹೇಳು. ಅವ್ನು ಬಂದ್ರೆ ನನ್ನ ಇಷ್ಟೊತ್ತು ಸ್ಕೂಟರ್ ಹೋಗಕ್ಕಂತೆ. ಗೈಸ್ ಸಮೀರ್ ಬ್ರೋ ಸಿಕ್ಕಿ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂದ್ಕೊಳ್ರಿ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಇನ್ನೊಬ್ಬ ಕಂಟೆಂಟ್ ಕ್ರಿಯೇಟರ್ನ ಸಿಕ್ಕಿದಾಗ ಫಸ್ಟ್ ಕೇಳದೆ ಬ್ರೋ ನಿಮ್ಮ ಯೂಟ್ಯೂಬ್ ಇನ್ಕಮ್ ಎಷ್ಟು. ಹಂಗೆ ನಾನು ಕೇಳಿ ನಾನು ಯಾರೇ ಸಿಕ್ಕಿದ್ರು ಸುದೀಪು ಎಲ್ಲರನ್ನ ಎತ್ಕೆ ನಾನೇ ಅವ್ರ ಫೋನ್ ಅವರೆಲ್ಲ ಸ್ವಲ್ಪ ಕ್ಲೋಸ್ ಅಲ್ಲ, ಅವ್ರ ಫೋನ್ ಎತ್ಕೆ ನಾನೇ ನೋಡ್ತಿರ್ತೀನಿ. ಸುದೀಪು ಸಂದೀಪ್ ಇವ್ರು ಯಾರ್ದಾದ್ರು ನಾನೇ ನೋಡ್ತೀನಿ ಎಷ್ಟು ಬದಿದೆ ಅಂತ. ಅದೊಂದು ಕ್ಯೂರಿಯಾಸಿಟಿ ಅಷ್ಟೇ. ಅಯ್ಯೋ ಇಷ್ಟೊಂದು ಆ ಥರ ಅಲ್ಲ, ಒಂದು ಕ್ಯೂರಿಯಾಸಿಟಿ ಅಷ್ಟೇ. ಎಷ್ಟು ದುಡಿತಾರೆ ಏನು ಎತ್ತ ಅಂತ. ಹಂಗೆ ಇವ್ರದ್ದು ಕೇಳಿದೆ, ಮತ್ತೆ ಬ್ರ್ಯಾಂಡ್ ಪ್ರಮೋಷನ್ಸ್ಗೆ ಎಷ್ಟು ಏನು ಈ ಥರ ಕಂಟೆಂಟ್ ಕ್ರಿಯೇಟರ್ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಇನ್ನೊಬ್ರನ್ನ ಮೀಟ್ ಮಾಡಿದಾಗ ಐಡಿಯಾಸು ಥಾಟ್ಸು ನಂಬರ್ ಎಕ್ಸ್ಚೇಂಜ್ ಆಯ್ತು, ನಮ್ಮದು ಐಡಿಯಾಸ್ ಎಕ್ಸ್ಚೇಂಜ್ ಆಯಿತು. ಒಳ್ಳೆ ಚೆನ್ನಾಗಿತ್ತು ಅಂದ್ಕೊಳ್ರಿ. ಅದು ಅಚಾನಕ್ ಆಕ್ಸಿಡೆಂಟ್ಲಿ ಸಿಕ್ಕಿದ್ದು, ಇಂಟೆನ್ಷನಲ್ಲಿ ಮೀಟ್ ಆಗಿದ್ದಲ್ಲ. ಚೆನ್ನಾಗಿತ್ತು. ಅದು ಬಿಟ್ರೆ ಅಲ್ಲಿಂದ ನೈಟ್ ಮತ್ತೆ ಬಂದು ಮಂಜುಣ್ಣ ಜೊತೆ ಅಲ್ಲಿ ಇವಾಗ ನಮ್ಮ ಕನ್ನಡ ಕವಿ ಕಾವ್ಯ ಅಲ್ಲಿ ಬಂದಿದ್ರಲ್ಲ ಮಂಜಣ್ಣ ಅಂತ, ಅವ್ರ ಅಲ್ಲಿಗೆ ಹೋಗಿ ಅಲ್ಲಿ ನಾವು ಒಂದು ರೆಸಾರ್ಟ್ ಸ್ಟೇ ಆಗಿ ನಾವು ಅವರು ಇವಾಗ ವಾಪಸ್ ಎದ್ದು ಅಟ್ಟಿಗೆ ಹೋಯ್ತವನಿ ನಾನು ಇವಾಗ.
ಮತ್ತೆ ನಮ್ಮಮ್ಮ ಹುಷಾರಾಗಿ ಬಪ್ಪ ಲೇಟಾಗಿ ಬಪ್ಪ ಅಂತ ಹೇಳ್ತಾವ್ರೆ. ಇವಾಗ ಕೇಳ್ತೀರಲ್ಲ ಬೇಗ ಹೋಗ್ಬೇಕು ಹೇಳ್ತಾವ್ರೆ. ನಮ್ ದರ್ಶನ್ ಮಿಥುನ್ ಫಾಸ್ಟ್ ಆಗ್ಬಿಟ್ಟವ್ರೆ. ಹಬ್ಬ ಆಯ್ತು ಇವತ್ತು, ದಾಳೆ ಏರಿಸ್ತವ್ರೆ ನಮ್ಮಮ್ಮ. ಎಂಥ ಎಕ್ಕಡದಲ್ಲಿ ಹೊಡಿತದೆ ಅಟ್ಟಿಗೆ ಹೋದ್ರೆ ಅಂತ ಗೊತ್ತಿಲ್ಲ ಅನ್ಕೊಳ್ರೆ. ಎಕ್ಕಡದಲ್ಲಿ ಹೊಡಿಯೋ ವಿಡಿಯೋ ನಾಳೆ ಬರ್ತದೆ ನಿಮ್ಗೆ. ಮತ್ತೆ ನಮ್ಮಮ್ಮ ಅದು ಬರ್ದಿದ್ದಾರ ಬೋರ್ಡ್ ಮೇಲೆ ವಾಟ ಇಡ್ರ ಬೈ ಅದನ್ನ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ, ಓಕೆನಾ? ಅವ್ರ ರಿಯಾಕ್ಷನ್ ಏನೇನು ಹೆಂಗೆ ಕೊಟ್ಟರು ಏನೇನಾಯ್ತು ಅಂತ ಅಂದ್ಬಿಟ್ಟು ಅಷ್ಟೇ ಗೈಸ್. ಮತ್ತೆ ಅದಾದ್ಮೇಲೆ ಹಬ್ಬದ ವೀಡಿಯೋಸ್ ಬರ್ತದೆ. ನಮ್ಮೂರಲ್ಲಿ ಹಬ್ಬ ಕೊಂಡದ ಮೇಲೆ ಕೆಂಡ ಬಿಸಿ ಇರ್ತದೆ, ಅದ್ರ ಮೇಲೆ ನಡ್ಕೊಂಬರೋದೆಲ್ಲ ಇರುತ್ತೆ. ಆ ಥರ ಹಬ್ಬ ಮಾಡ್ತೀವಿ, ಚೆನ್ನಾಗಿರುತ್ತೆ ಅಂದ್ಕೊಳ್ರಿ. ಮತ್ತೆ ಕತ್ತಿ ತಗೊಂಡು ಹೊಟ್ಟೆಗೆ ಹಿಂಗೆ ಚುಚ್ಕೊಳ್ಳೋದು ಈ ಥರ ಎಲ್ಲ ಇರ್ತದೆ. ಅದೆಲ್ಲ ನಾನು ಬ್ಲಾಗಲ್ಲಿ ತೋರಿಸ್ತೀನಿ. ನಾಳೆ ಬ್ಲಾಗಲ್ಲಿ ಬರ್ತಾ ಇರ್ತದೆ. ಲವ್ ಜಾಸ್ತಿ ಟಾಟಾ ಬಾಯ್. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಲವ್ ಜಾಸ್ತಿ ಟಾಟಾ ಬಾಯ್ ನಿಮ್ಮಿಂದ ನಾವು. ಗೈಸ್ ಇಲ್ಲಿ ನೀವೇನಾದರೂ ಬೆಂಗಳೂರಿಂದ ಮೈಸೂರಿಗೆ ಬರೋದಾಗಿದ್ರೆ ಈ ಕಡೆ ಇಲ್ಲಿ ಟೋಲ್ ಐತಲ್ಲ ನಮ್ಮದು, ಟೋಲಿಂದ ಬಂದರೆ ಈ ಅಂಗಡಿಗೆ ವಿಸಿಟ್ ಮಾಡಿ ಗೈಸ್. ಇವರು ಅಣ್ಣ ಏನೇನು ಮಾಡ್ತೀರಿ ನಿಮ್ಮ ಅಂಗಡಿಲಿ? ಚುರುಮುರಿ ಈ ಥರ ಸ್ಪೆಷಲ್ ಉಪ್ಪಿಟ್ಟು ಮಸಾಲ, ಟೊಮೆಟೊ ಮಸಾಲ, ಸೌತೆಕಾಯಿ ಮಸಾಲ, ಮ್ಯಾಂಗೋ ಮಸಾಲ, ಎಲ್ಲ ಪೈನಾಪಲ್ ಮಸಾಲ ಅಂತೂ ತುಂಬ ಚೆನ್ನಾಗಿರ್ತದೆ. ಸೂಪರ್ ಅಣ್ಣ. ಗೈಸ್ ನಾನು ತಿಂತಿದ್ದೀನಿ, ಇವಾಗ ನೀವು ಬಂದು ತಿನ್ನಿ. ಚುರುಮುರಿ ಮಾತ್ರ ತುಂಬಾ ಚೆನ್ನಾಗಿರ್ತದೆ ಸರ್. ಅದು ನಾವು ವರ್ಷ ಪೂರ್ತಿ ಮ್ಯಾಂಗೋ 300 ರೂಪಾಯಿ ಆಗಿದ್ರೆ ಕೆಜಿ ಚುರುಮುರಿಗೋಸ್ಕರ ತಂದೆ ಚುರುಮುರಿ ಮಾಡ್ಕೊಡೋದು. ಮ್ಯಾಂಗೋ ಅದೆಲ್ಲ ಎಲ್ಲಿದ್ರು ಬಿಡುದಿಲ್ಲ. ಸೂಪರ್ ಅಣ್ಣ. ಹುಡುಕ ಬರ್ತೀವಿ ಅಣ್ಣ ಬಾಯ್. ನೋಡಿ ಓಕೆ ಅಣ್ಣ.